ಕರ್ನಾಟಕದಲ್ಲಿ ಜಲ ಗಂಡಾಂತರ. ಬೇಸಿಗೆಗೆ ಮುಂಚಿತವಾಗ್ಲೇ ಈಗ ಬರಗಾಲ ತಾಂಡವವಾಡ್ತಾ ಇದೆ ಕರ್ನಾಟಕದಲ್ಲಿ. ರಾಜ್ಯದಲ್ಲಿ ಬರಗಾಲ ತಾಂಡವ, ಅನ್ನದಾತರ ಬದುಕು ತತ್ತರಾಗಿ ಹೋಗಿದೆ. ಭೀಕರ ಬರಗಾಲಕ್ಕೆ ಕಂಗಾಲಾಗಿದ್ದಾರೆ ಹಾವೇರಿ ಜಿಲ್ಲೆಯ ರೈತರು. ಮೇವಿನ ಕೊರತೆ ಹಿನ್ನೆಲೆ ಎತ್ತುಗಳನ್ನ ಮಾರುವುದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ ರೈತರು. ಹಾವೇರಿ ಜಾನುವಾರು ಮಾರುಕಟ್ಟೆಯಲ್ಲಿ ಎತ್ತುಗಳ ಮಾರಾಟ, ಎತ್ತುಗಳನ್ನ ಸಲಹಲಾಗದೆ ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಭೀಕರ ಬರಗಾಲದ ಹೊಡೆತಕ್ಕೆ ಕಂಗೆಟ್ಟು ಹೋಗಿದ್ದಾರೆ ರೈತರು. ಹೀಗಾಗಿ ಎತ್ತುಗಳನ್ನ ಮಾರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಇಲ್ಲಿನ ರೈತರು. ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ. ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಕಡೆ ಎದುರಾಗಿದೆ. ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಒಂದು ನೈಜವಾದಂತಹ ಒಂದು ಸಮಸ್ಯೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನಿವತ್ತು ಹಾವೇರಿ ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಮತ್ತು ದಿವಂಗತ ದೇವರಾಜ್ ಅರಸು ಅವರ ಹೆಸರಿಗೆ ಇರುವಂಥ ಹಾಸ್ಟೆಲ್ಗಳಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿರ್ಬೋದು, ಎಲ್ಲ ಕಡೆ ಕೂಡ ನೀರಿನ ಸಮಸ್ಯೆ ಶುರುವಾಗಿದೆ. ವಿದ್ಯಾರ್ಥಿಗಳೇನಿದ್ದಾರೆ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ನೀರಿನ ಸಮಸ್ಯೆ ಎದುರಾಗಿದೆ. ನಾನಿವತ್ತು ಹಾವೇರಿ ನಗರದಲ್ಲಿರುವಂತಹ ತಾವು ಗಮನಿಸ್ಬೋದು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಮುಂಭಾಗದಲ್ಲಿದ್ದೀನಿ. ಇದೊಂದು ಉದಾಹರಣೆಯಾಗಿ ನಾನು ತೋರಿಸ್ತಾ ಇದ್ದೀನಿ. ಟ್ಯಾಂಕರ್ಗಳ ಮುಖಾಂತರವಾಗಿ ನೀರನ್ನು ಪೂರೈಸಬೇಕಾದಂಥ ಅನಿವಾರ್ಯತೆ ಇದೆ. ಮುಖಾಂತರವಾಗಿ ನಾವು ನೀರನ್ನು ಪೂರೈಸ್ತಾ ಇದ್ದೀವಿ. ನೀರಿಗೆ ಸಮಸ್ಯೆ ಇಲ್ಲ. ಬೋರ್ವೆಲ್ಗಳು ಬತ್ತಿದ್ರೂ ಕೂಡ ನಾವು ಟ್ಯಾಂಕರ್ಗಳ ಮುಖಾಂತರವಾಗಿ ನೀರನ್ನು ಪೂರೈಸಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ತಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಟ್ಯಾಂಕರ್ ನೀವು ಗಮನಿಸ್ಬೋದು. ಇವೆಲ್ಲ ಖಾಸಗಿ ಟ್ಯಾಂಕರ್ಗಳ ಮುಖಾಂತರವಾಗಿ ಹಾಸ್ಟೆಲ್ಗಳಿಗೆ ನೀರನ್ನು ಪೂರೈಕೆ ಮಾಡಬೇಕು. ಇದರ ಹೊಣೆಯನ್ನು ವಾರ್ಡನ್ಗಳು ಹೊತ್ತಿರ್ತಾರೆ. ವಾರ್ಡನ್ಗಳು ತಮ್ಮ ಕೈಯಲ್ಲಿರುವಂಥ ದುಡ್ಡನ್ನು ಖರ್ಚು ಮಾಡಿ ನೀರನ್ನು ಮೊದಲು ವಿದ್ಯಾರ್ಥಿಗಳಿಗೆ ತರಿಸ್ಕೊಡ್ಬೇಕು. ಮತ್ತು ಈಗ ವಸತಿ ಶಾಲೆಗಳಲ್ಲಿ ಆಯಾ ವಸತಿ ಶಾಲೆಗಳ ಪ್ರಾಂಶುಪಾಲರು, ಈಗ ಇಂದಿರಾ ಗಾಂಧಿ ವಸತಿ ಶಾಲೆ ಅಂತಿದ್ದರೆ ಆ ವಸತಿ ಶಾಲೆಯ ಪ್ರಾಂಶುಪಾಲರು ಕೈಯಿಂದ ದುಡ್ಡನ್ನು ಹಾಕಿ ಟ್ಯಾಂಕರ್ಗಳ ಮುಖಾಂತರವಾಗಿ ನೀರನ್ನು ತೆಗೆದುಕೊಂಡು ಬರಬೇಕು. ಅಂಥ ಒಂದು ಪರಿಸ್ಥಿತಿಗೆ ಇವತ್ತು ಇಲಾಖೆಗಳು ಬಂದು ತಲುಪಿದೆ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನೀರನ್ನು ಟ್ಯಾಂಕರ್ಗಳ ಮುಖಾಂತರ ಪೂರೈಕೆ ಮಾಡಲಾಗ್ತಾ ಇದೆ. ತಾವು ಗಮನಿಸ್ಬೋದು ಟ್ಯಾಂಕರ್ಗೆ ನೀರನ್ನು ಪೂರೈಕೆ ಮಾಡ್ತಿರುವಂಥ ವಿಜುವಲ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಹೀಗೆ ಪ್ರತಿ ದಿವಸ 600ರಿಂದ 1000 ರೂಪಾಯಿವರೆಗೆ ಒಂದು ಟ್ಯಾಂಕರ್ ನೀರಿಗೆ ಪಾವತಿ ಮಾಡಿ ಆ ಒಂದು ನೀರನ್ನು ಹಾಸ್ಟೆಲ್ಗಳಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಜಿಲ್ಲೆಯಾದ್ಯಂತ ಸುಮಾರು 50ಕ್ಕೂ ಹೆಚ್ಚು ಹಾಸ್ಟೆಲ್ಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ವಿದ್ಯಾರ್ಥಿಗಳು ಒಂದು ರೀತಿ ನೋಡಿದರೆ ನೀರಿನ ಹಾಹಾಕಾರ ಶುರುವಾಗಿರೋದ್ರಿಂದ ಕುಡಿಲಿಕ್ಕೆ ಒಂದು ಕಡೆ ಸಮಸ್ಯೆ ಇದ್ದರೆ, ಒಂದು ಕಡೆ ವಿದ್ಯಾರ್ಥಿಗಳು ಬಟ್ಟೆ ತೊಳಿಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ದಿನನಿತ್ಯದ ಬಳಕೆಗಾಗಿ ನೀರಿನ ಕೊರತೆ ಎದುರಾಗಿದೆ. ವಿದ್ಯಾರ್ಥಿಗಳು ಪರಿತಪಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಈ ಒಂದು ಟ್ಯಾಂಕರ್ ಮುಖಾಂತರ ನೀರನ್ನು ಪೂರೈಕೆ ಮಾಡ್ತಿರುವಂಥದ್ದಕ್ಕೆ ಲಭ್ಯವಿರುವಂಥ ಅನುದಾನವನ್ನು ಬಳಸಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಹೊರತುಪಡಿಸಿ ಹಾಸ್ಟೆಲ್ ವಾರ್ಡನ್ಗಳ ಮೇಲೆ ಒತ್ತಡ ಹಾಕಿ, ಪ್ರಾಂಶುಪಾಲರ ಮೇಲೆ ಒತ್ತಡ ಹಾಕಿ ಅಲ್ಲಿ ನೀರನ್ನು ಪೂರೈಕೆ ಮಾಡುವಂಥ ಕೆಲಸ ನಡೀತಾ ಇದೆ. ಸಾಕಷ್ಟು ದಿನಗಳಿಂದ ಸುಮಾರು ದಿನಗಳಿಂದ ಬೋರ್ವೆಲ್ಗಳು ಬತ್ತಿದ್ರೂ ಕೂಡ ಯಾವುದೇ ರೀತಿಯಂಥ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಸರ್ಕಾರದಿಂದ ಲಭ್ಯವಿರುವಂಥ ಅನುದಾನವನ್ನು ಇದಕ್ಕೆ ಬಳಸಬೇಕಾದಂಥ ಅನಿವಾರ್ಯತೆ ಇದೆ. ಎಷ್ಟು ದಿವಸ ಅಂತ ವಾರ್ಡನ್ಗಳು, ಪ್ರಾಂಶುಪಾಲರು ತಮ್ಮ ಕೈಯಲ್ಲಿರುವಂಥ ದುಡ್ಡನ್ನು ಹಾಕಿ ಹಾಸ್ಟೆಲ್ಗಳಿಗೆ ನೀರು ಪೂರೈಕೆ ಮಾಡುವಂಥ ಕೆಲಸ ಮಾಡಬೇಕು. 1 ತಿಂಗಳಾಯಿತು ಬೋರ್ವೆಲ್ಗಳು ಬಂದಾಗಿ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.